ಬಂದ್ರೆ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ 4 ಸೂತ್ರ ಬಳಸಿ ನಿಮ್ಮ ಯೂಟ್ಯೂಬ್ ಚಾನಲ್ನ ಸಕ್ಸಸ್ಫುಲ್ ಯೂಟ್ಯೂಬ್ ಮಾಡ್ಕೊಳ್ಬೋದು. ಹೌದು, ಇಷ್ಟೇ ವ್ಯೂಸ್ ಕಮ್ಮಿ ಬರ್ತಿಲ್ಲ, ಬಟ್ ಈ 4 ಸೂತ್ರ ಅದು ಎಸ್ಪೆಷಲಿ ತುಂಬಾ ಮುಖ್ಯ. ಓಕೆ, ನೀವು ಕ್ಯಾಟಗರಿ ಅಂತಾರು ತಿಳ್ಕೊಳ್ಳಿ ಅಥವಾ ಏನೋ ಸೂತ್ರ ಅಂತಾರು ತಿಳ್ಕೊಳ್ಳಿ. ನಾವು ಅದಕ್ಕೆ ಸೂತ್ರ ಅಂತಾನೆ ಹೇಳಿದ್ವಿ, ಯಾಕಂದ್ರೆ ಕ್ಯಾಟಗರಿಗೂ ಸಂಬಂಧ ಪಡುತ್ತೆ. ಅದನ್ನ ನೀವು ಅಳವಡಿಸ್ಕೋಬೇಕು ನಿಮ್ಮ ಕ್ಯಾಟಗರಿಯಲ್ಲಿ. ಓಕೆ, ನಾವು 3 ವರ್ಷ ಆಯ್ತು, ಏನೋ ಈ ಜುಲೈ 21 ಬಂದ್ರೆ ಈ ಒಂದು ಯೂಟ್ಯೂಬ್ ಚಾನಲ್ ಟೆಕ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 3 ವರ್ಷದ ಬರ್ತಡೇ ಆಗುತ್ತೆ. ಆ 3 ವರ್ಷದಲ್ಲಿ ನಾನು ಬರುತ್ತು ರಿಸರ್ಚ್ ಮಾಡ್ಕೊಂಡೇ ಬಂದಿದ್ದೀವಿ. ಯಾಕೆ ಈ ಒಂದು ವಿಡಿಯೋಗೆ ವ್ಯೂಸ್ ಹೋಗ್ತಿದೆ, ಯಾಕೆ ಈ ವಿಡಿಯೋಗೆ ವ್ಯೂಸ್ ಹೋಗ್ತಿಲ್ಲ ಅನ್ನೋದ್ ಬಗ್ಗೆ ತುಂಬಾ ರಿಸರ್ಚ್ ಮಾಡಿದ್ದೀನಿ. ಅದು ಬರುತ್ತಿಲ್ದಾಗ ನಾನಂತೂ ಸಿಕ್ಕಾಪಟ್ಟೆ ರಿಸರ್ಚ್ ಮಾಡಿದ್ದೀನಿ. ಅದಕ್ಕೆ ನಾವು ಆ ಥರದ್ದೇ ಒಂದು ಸ್ವಲ್ಪ 8 ಚಾನಲ್ನ ಓಪನ್ ಮಾಡಿ ಇವತ್ತು ಸಕ್ಸಸ್ಫುಲ್ ಯೂಟ್ಯೂಬರ್ ಆಗಿರೋದು. ಓಕೆನಾ, ಅದ್ರ ಅರ್ನಿಂಗ್ಸ್ ಎಲ್ಲ ಎಷ್ಟಾಗಿದೆ ಅಂತ ವಿಡಿಯೋಗಳು ಮಾಡಿದ್ದೀನಿ. ಯಾರೆಲ್ಲ ನೋಡಿದ್ದೀರಾ ಗೊತ್ತಿರುತ್ತೆ ನಿಮಗೆ, ನೋಡದೇ ಹೋಗಿ ನೋಡಿ. ಓಕೆನಾ, ಬೇರೆ ಮೇಲೆ ಪಿನ್ ಮಾಡಿರ್ತೀವಿ, ಹೋಗಿ ನೋಡಿ. ಓಕೆ, ಬನ್ನಿ ಈಗ ಹೋಗೋಣ. ಆ 4 ಸೂತ್ರಗಳೇನು ನಾವು ರಿಸರ್ಚ್ ಮಾಡಿರ್ಬೇಕಾದ್ರೆ ಆ 4 ಸೂತ್ರ ಬಳಸ್ಕೊಂಡೆ ಅಷ್ಟು ಕಂಟೆಂಟ್ ಕ್ರಿಯೇಟರ್ಸ್ಗಳು ಇವತ್ತಿಗೂ ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ, ಚೆನ್ನಾಗಿ ವ್ಯೂಸ್ ಬರ್ತಿದೆ ಅವ್ರಿಗೆ. ಓಕೆ, ಸಕ್ಸಸ್ಫುಲ್ ಯೂಟ್ಯೂಬರ್ ಕೂಡ ಆಗಿದೆ. ನಿನ್ನೆ ತಾನು ನೀವು ನೋಡೋಲ್ಲ ಒಂದು ವಿಡಿಯೋ ಮಾಡಿದ್ದು, ಅವರು ಕೂಡ ಈ ಒಂದು ಸೂತ್ರನ ಬಳಸ್ಕೊಂಡಿದ್ದಾರೆ. ಓಕೆನಾ, ಏನು ನಾನು ಹೇಳ್ತೀನಿ 4 ಸೂತ್ರದಲ್ಲಿ, ಬೇರೆ ನೀವು 4 ಸೂತ್ರ ನಾನು ಓದಾದ್ಮೇಲೆ ನೀವು ಅಬ್ಸರ್ವ್ ಮಾಡಿ ಈ ಒಂದು 4 ಸೂತ್ರದಲ್ಲಿ ಯಾವ್ದಾರು ಅವರು ಸೂತ್ರನ ಬಳಸ್ಕೊಂಡೇ ವಿಡಿಯೋ ಮಾಡ್ತಾ ಇರ್ತಾರೆ. ಹೌದು, ಓಕೆನಾ, ಬನ್ನಿ ಆ 4 ಸೂತ್ರ ಏನು ಅಂತ 1 by 1 ಹೇಳ್ತಾ ಹೋಗ್ತೀನಿ. ಫಸ್ಟ್ ಭರತ್ ಹೇಳ್ತಾನೆ, ಸೆಕೆಂಡ್ ನಾನು ಹೇಳ್ತೀನಿ, ಮತ್ತೆ 3 ಭರತ್ ಹೇಳ್ತಾನೆ, 4th ನಾನು ಹೇಳ್ತೀನಿ. ಓಕೆನಾ, ಬನ್ನಿ ಏನ್ ಬರ್ತದೆ 4 ಸೂತ್ರಗಳು. ಮೊದಲನೇ ಸೂತ್ರ ಖುಷಿ ಪಡಿಸ್ಬೇಕು. ಓಕೆ, ಅಂದ್ರೆ ಆಡಿಯನ್ಸ್ ನ ಖುಷಿ ಪಡಿಸ್ಬೇಕು ನಾವು. ಹೇಗೆ ಅಂತ ಅಂದ್ರೆ ಒಂದ್ ಸ್ಟೋರಿ ಮೂಲಕ ಆಗ್ಲಿ, ಕಾಮಿಡಿ ಮೂಲಕ ಆಗ್ಲಿ, ಎಂಟರ್ಟೈನ್ ಮೂಲಕ ಆಗ್ಲಿ, ಯಾವ್ದೇ ಮೂಲಕ ಆಗ್ಲಿ ಖುಷಿ ಪಡಿಸ್ಬೇಕು ಅವ್ರಿಗೆ. ಅಂದ್ರೆ ಯಾರು ಒಂದ್ ಕಂಟೆಂಟ್ ಮಾಡ್ತೀರಾ ಅಂತ ಅಂದ್ರೆ ಲಾಸ್ಟ್ ಅಲ್ಲಿ ಎಂಡಿಂಗ್ ಅಲ್ಲಿ ಅಥವಾ ಬಿಗಿನಿಂಗ್ ಲಾಸ್ಟ್ ವರ್ಗು ಖುಷಿ ಬಂತು ಅಂತರ ಆ ತರ ಫೀಲಿಂಗ್ ಬಂತ ಅಂತ ಅಂದ್ರೆ ನಿಜವಾಗ್ಲೂ ನಿಮ್ ವಿಡಿಯೋ ಚೆನ್ನಾಗಿ ವ್ಯೂಸ್ ಬರುತ್ತೆ. ಬಿಕಾಸ್ ಖುಷಿ ಪಡಿಸ್ತಾರೆ, ಒಂಥರ ಕಾಮಿಡಿ ತರ ಅಥವಾ ಒಂದು ಸ್ಟೋರಿಲಿ ಹ್ಯಾಪಿ ಎಂಡಿಂಗು ಇದೆಲ್ಲ ನೋಡಿ, ಇದೆಲ್ಲ ತುಂಬಾ ಚೆನ್ನಾಗಿ ಓಡುತ್ತೆ. ಓಕೆ, ನಾನು ಎಕ್ಸಾಂಪಲ್ ಇಟ್ಕೊಂಡು ಹೇಳ್ತಾ ಇರೋದು, ಒಟ್ನಲ್ಲಿ ಜನರಿಗೆ ಖುಷಿ ಪಡಿಸ್ಬೇಕು. ಖುಷಿ ಪಡಿಸಿದ್ರೆ ಜನ ಚೆನ್ನಾಗಿ ನೋಡ್ತಾರೆ ವಿಡಿಯೋಸ್. ಓಕೆ ಓಕೆ, ಅಂದ್ರೆ ಖುಷಿ ಪಡಿಸ್ಬೇಕು ಅಂದ್ರೆ ಈಗ ಉದಾಹರಣೆಗೆ ನಮ್ ಖುಷಿನ ಹಂಚ್ಕೊಳೋದು ಇರ್ಬೋದು. ಬ್ಲಾಗರ್ಸ್ ಎಲ್ಲ ನೋಡಿ ಹಂಚ್ಕೊಂಡಿರ್ತಾರೆ. ಉದಾಹರಣೆಗೆ ಟೆಕ್ ವಿತ್ ಬರೋದು ವಿಡಿಯೋನೇ ನೋಡಿ, ಪಾಪ್ಯುಲರ್ ವಿಡಿಯೋ ಚೆಕ್ ಮಾಡ್ರೆ ನೀವು, ಬರೋದು ನಾನು ಏನ್ ಹೇಳಿದ್ದೇನೆ, ನಮ್ಗೆ ಪೇಮೆಂಟ್ ಆಯ್ತು ಯೂಟ್ಯೂಬ್ ಇಂದ ಇಷ್ಟದಲ್ಲಿ, ಆಮೇಲೆ ನಮ್ಮ ಅಪ್ಪನ ಸಾಲ ತೀರಿಸ್ತೀನಿ ಅಂತೆಲ್ಲ ಹಾಕಿದ್ದ. ಜನ ಖುಷಿ ಆಯ್ತು, ಏನಪ್ಪ ಇಷ್ಟ ಹುಡ್ಗನ್ ಚಾನಲ್ ಮಾಡೋ ಚೆನ್ನಾಗಿದ್ಯಾ, ದುಡ್ಡು ಬಂದಿದ್ಯಾ, ಅವ್ರಿಗೊಂದು ಕ್ಯೂರಿಯಾಸಿಟಿ ಬಂತು, ಖುಷಿಯಿಂದ ಬಂದಿದ್ದು ನಿಮ್ಮ ವಿಡಿಯೋ ನೋಡ್ರು 54,000 ವ್ಯೂಸ್ ಹೋಯ್ತು. ಓಕೆ, ಇದು ಉದಾಹರಣೆ ನಮ್ಮ ಚಾನಲ್ ಮೂಲಕನೇ ಕೊಡ್ತಾ ಇದ್ದೀವಿ. ಓಕೆ, ಬ್ಲಾಗರ್ಸ್ಗಳು ಬೇಜಾನ್ ನೋಡಿ ಈ ರೀತಿ ಎಲ್ಲ ಉಪಯೋಗಿಸಿ ಮಾಡಿಡ್ತಾರೆ. ಓಕೆನಾ, ಇದು ಒಂದಾಯ್ತು. ಎರಡನೇದು ಏನಪ್ಪಾ ಅಂದ್ರೆ ದುಃಖ ಪಡಿಸ್ಬೇಕು. ಏನಪ್ಪಾ ಇದು ಆಗ್ಲೇ ಖುಷಿ ಅಂದ್ರೆ ಈಗಾಗಲೇ ದುಃಖಕ್ಕೆ ಹೋಗ್ಬಿಟ್ರು. ಹೌದು, ದುಃಖ ಪಡಿಸ್ಬೇಕು. ಬೇರೆ ಈ ಒಂದು ಕ್ಯಾಟಗರಿ ತುಂಬಾ ಜನ ಬ್ಲಾಗರ್ಸ್ಗಳು ಯೂಸ್ ಮಾಡಿರ್ತಾರೆ, ಚೆಕ್ ಮಾಡ್ಕೊಳ್ಳಿ. ಓಕೆ, ನಾ ಹತ್ಕೊಂಡೇನೋ ವಿಡಿಯೋ ಮಾಡೋದವರು, ಅವ್ರ ಮನೆ ಕಷ್ಟ ಸುಖಗಳನ್ನ ಹೇಳೋದು. ಓಕೆ, ನಮ್ನು ಅಯ್ಯೋ ಪಾಪ ಹಿಂಗಾಯ್ತಂತೆ. ಕೆಲವು ಲೇಡೀಸ್ಗಳು ಕೆಲವು ಇವ್ರಿಗೆಲ್ಲ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ, ಕಂಡರ್ ಮನೆ ವಿಷಯ ಕೇಳಬೇಕು ಅಂತ. ಅದ್ರಲ್ಲೂ ಹತ್ಕೊಂಡು ವಿಡಿಯೋ ಮಾಡ್ಬಿಟ್ರೆ ಅಂತೂ ಸಖತ್ತಾಗಿ ನೋಡ್ತಾರೆ ಜನ. ನನ್ಗೆ ಈ ತರ ಆಯ್ತು, ನಾನು ಪ್ರೆಗ್ನೆಂಟ್ ಇದ್ದೆ, ಮಗು ಹಿಂಗ ಆಗೋಯ್ತು, ನಾನು ಪ್ರೆಗ್ನೆಂಟೇ ಇಲ್ಲ, ಏನಾದ್ರು ಒಂದೇನ ಬ್ಲಾಗರ್ಸ್ಗಳು ನಾನು ಹೇಳಿದ ರಿಸರ್ಚ್ ಮಾಡಿದ್ದೀನಿ. ಸುಮ್ಮನೆ ಯಾರು ಹತ್ಕೊಂಡು ಅವ್ರ ಮನೆ ಕತೆ ಇವ್ರು ಹೇಳ್ಕೊಂಡು ನನ್ನ ಮನೆಗೆ ನನ್ನ ಗಂಡ ಹಿಂಗೆ ನೋಡ್ಕೊಂಡಿದ್ದೆ ಏನಾದ್ರು ಹೇಳ್ಕೊಂಡು ಅವ್ರ ಚಾನಲ್ನ ವೈರಲ್ ಮಾಡ್ಕೊತಾನೆ ಇರ್ತಾರೆ. ದುಃಖ ಪಡಿಸ್ರು ಕೂಡ ನಿಮ್ಮ ಒಂದು ವಿಡಿಯೋ ವೈರಲ್ ಆಗುತ್ತೆ. ಓಕೆ, ಅದು ಡಿಪೆಂಡ್ ಆನ್ ನಿಮ್ ಚಾನಲ್. ಓಕೆನಾ, ಯಾವ ರೀತಿ ನೀವು ದುಃಖ ಪಡಿಸ್ತೀರಾ. ಉದಾಹರಣೆಗೆ ನನ್ಗೆ ಭರತ್ಗೆ ವ್ಯೂಸ್ ಬರ್ತಿಲ್ಲ ಅಂದ್ಬಿಟ್ಟು ಅವ್ನು ಹತ್ಕೊಂಡು ನಾನು ಯೂಟ್ಯೂಬ್ ಚಾನಲ್ ಬಿಟ್ಬಿಡ್ತೀನಿ, ಈಗ ನಾನು ಕೊನೆ ವಿಡಿಯೋ ಕ್ವಿಟ್ ಮಾಡ್ಬಿಡ್ತೀನಿ ಅಂತ ವಿಡಿಯೋ ಮಾಡ್ತಾನೆ. ಅವ್ ನಿಮ್ಗೆ ಪಾಪ ಭರತ್ ಕ್ವಿಟ್ ಮಾಡಬೇಡ ಭರತ್, ನಾವೆಲ್ಲ ಇದೀವಿ ಸಪೋರ್ಟ್ ಮಾಡ್ತೀವಿ ಅಂತ ನೀವು ಬರಲ್ವಾ ವಿಡಿಯೋ ನೋಡೋಕ್ಕೆ. ವ್ಯೂಸ್ ತೊಗೊಳೋದು ಆ ರೀತಿ. ಅರ್ಥ ಆಯ್ತಲ್ವಾ? ಸುಮ್ಮನೆ ಒಂದು ಗಿಮಿಕ್ ಆಗಿ ನಿಮ್ಗೆ ಹೇಳಿದೆ, ಅರ್ಥ ಮಾಡ್ಕೊಳ್ಳಿ ಅಂತ. ತಲೆ ಉಪಯೋಗಿಸ್ಕೊಳ್ಳಿ. 2 ಕಂಟೆಂಟ್ ಇಟ್ಕೊಂಡು ಯಾವ ರೀತಿ ಕಂಟೆಂಟ್ ಮಾಡಿ ನಾವು ವ್ಯೂವರ್ಸ್ನ ಅಟ್ರಾಕ್ಟಿಂಗ್ ಮಾಡಬೇಕು ಅಂತ. ಓಕೆನಾ, ಈಗ 2 ಆಯ್ತು. ಭರತ ಈಗ 3ನೇದು ಹೇಳ್ತಾನೆ, ಭಯ ಪಡಿಸ್ಬೇಕು. ಅಂದ್ರೆ ಈ ತರ ಭೂತದ ಮನೆ ಐತೆ, ಈ ತರ ಅಂದ್ರೆ ಈಗ ಒಂದ್ ಜಾಗಕ್ಕೆ ಹೋಗ್ತಾ ಇದ್ವಿ, ಇವೆಲ್ಲ ನೋಡಿ ವಿಕಾಸ್ ಕೂಡ ಜಾಸ್ತಿ ಈ ತರ ವಿಡಿಯೋಸ್ ಮಾಡಿದ್ದಾರೆ. ಏನೋ ಭೂತದ ಬಂಗ್ಲೆ ಐತೆ, ಈ ಪೂರ್ತಿ ಸಿಟಿನೇ ಒಂದು 10-20 ವರ್ಷ ಆಯ್ತು, ಪೂರ್ತಿ ಖಾಲಿ ಯಾರು ಇಲ್ಲ, ಇಲ್ಲಿ ದೆವ್ವ ಆಡತ್ತಂತೆ. ಈ ತರ ದೇವದ ಬಗ್ಗೆ ಏನಾದ್ರು ಇಲ್ಲ ಹೆದರ್ಸ್ಬೇಕು ಜನಕ್ಕೆ. ಓಕೆ, ಏನಾದ್ರು ತುಂಬಾ ಜನ ಈ ತರ ಮಾಡ್ತಾರೆ. ಒಬ್ರೊಬ್ರು ನಿಜವಾಗ್ಲೂ ಹೇಳ್ತಾರೆ, ಒಬ್ರೊಬ್ರು ಸುಳ್ಳು ಹೇಳ್ತಾರೆ. ಒಬ್ರೊಬ್ರು ನಿಜವಾಗ್ಲೂ ಎದುರಿಸ್ತಾರೆ, ನೀವೊಬ್ರು ಸುಳ್ಳು ಹೇಳಿ ಎದುರಿಸ್ತಾರೆ. ಸೊ ಈ ತರ ಒಟ್ನಲ್ಲಿ ಎದುರಿಸ್ಬೇಕು. ಎದುರಿಸಿರೋ ಒಂಥರ ಜನರಿಗೆ ಥ್ರಿಲ್ ಅನ್ಸುತ್ತದು. ಓಕೆ, ಎದುರಿಸಿದ್ರೆ ಜಾಸ್ತಿ ವ್ಯೂಸ್ ಬರುತ್ತೆ. ಓಕೆ, ನೋಡ್ರಲ್ಲ, ಎದುರಿಸೋದು ಅಂದ್ರೆ ಬರೀ ಭರತ ಬಂಗ್ಲೆ ದೇವದ ಮನೆ ಅಂತ ಹೇಳ್ದ. ಎದುರಿಸೋದಂದ್ರೆ ನಮ್ ಕ್ಯಾಟಗರಿಲಿ ಇಲ್ಲ, ಇನ್ಮೇಲೆ ಯೂಟ್ಯೂಬ್ ಇಂದ ದುಡ್ಡೇ ಬರಲ್ಲ, ಮುಗೀತು ಯೂಟ್ಯೂಬ್ ಕತೆ.
ಟಕ್ ಅಂತ ಎಲ್ಲಾರು ಬಂದ್ ನೋಡ್ತೀರಾ ನೀವು ವಿಡಿಯೋನ, ಅಷ್ಟೇ. ಭಯ ಬೀಳಿಸಿತ್ತಾನೆ ನಾನು ನಿಮ್ಗೆ. ಹೌದು. ಭಯ ಬೀಳಿಸೋದ್ರಲ್ಲಿ ಅರ್ಥ ಮಾಡ್ಕೊಳ್ಳಿ, ಬರೀ ದವಾನೇ ಅಲ್ಲ, ಭಯ ಬೀಳಿಸಬೇಕು, ಜನರು ಹೇಗೆ ತಮ್ಮನಲ್ಲಿ ಭಯ ಬೀಳಿಸ್ಬೇಕು ಅಂತ ನೀವು ಲರ್ನ್ ಮಾಡ್ಕೊಂಡು ಭಯ ಬೀಳಿಸೋ ರೀತಿ ಟೈಟಲ್ಗಳು ಹಾಕೋದು, ಭಯ ಬೀಳಿಸೋ ತರ ನೀವು ಏನಾಗೋದು ತಮ್ಮನೇಲಿ ಮಾಡೋದು. ಈ ರೀತಿ ಮಾಡಿದಾಗ ನಿಮ್ ಚಾನಲ್ಗೆ ವ್ಯೂಸ್ ಬರುತ್ತೆ, ನಿಮ್ಮ ಒಂದು ಆ ವಿಡಿಯೋ ವೈರಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ವೈರಲ್ಗಳು ಆಗಿದೆ, ಉದಾಹರಣೆಗೆ ಅವನೇ ಹೇಳ್ದ ಯಾರ್ದು ಅಂತ ಚಾನಲ್ ಹೆಸರು ಕೂಡ ಹೇಳಿದ್ದೇನೆ. ಓಕೆ, ನಾವು ಉದಾಹರಣೆ ಕೊಡ್ತಿದೀವಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಇದನ್ನೆಲ್ಲಗೆ ನೀವು ಕೂಡ ರಿಸರ್ಚ್ ಮಾಡಿ ನೋಡಿ. ಬನ್ನಿ ಈಗ 4ನೇದಕ್ಕೆ ಹೋಗೋಣ. 4ನೇದು ಏನಂದ್ರೆ ಕಲಿಸ್ಬೇಕು. ಹೌದು, ಲರ್ನಿಂಗ್. ಈಗ ತಾನೇ ನೋಡಿದ್ರಲ್ಲ, ನಿನ್ನೆ ತಾನೇ ಇಂಟರ್ವ್ಯೂ ಮಾಡಿದ್ದು, ಅವ್ರೇನ್ ಕಲ್ಸ್ಕೊಡ್ತಿದಾರೆ ನಿಮ್ಗೆ? ಅಡಿಗೆ ಕಲ್ಸ್ಕೊಡ್ತಾ ಇದಾರೆ ಅಲ್ವಾ ಬ್ರದರ್? ಈಗ ನಾವೇನ್ ಕಲ್ಸ್ಕೊಡ್ತಾ ಇದೀವಿ? ಯೂಟ್ಯೂಬ್ ಬಗ್ಗೆ ಕಲ್ಸ್ಕೊಡ್ತಾ ಇದೀವಿ. ಇಂಥ ಚಾನಲ್ಗಳು ಬೇಗ ಕ್ಲಿಕ್ ಆಗುತ್ತೆ, ಅರ್ಥ ಆಯ್ತಾ? ಅದು ವಿಡಿಯೋದಲ್ಲಿ ನೀವು ಅಷ್ಟೇ ಕಲ್ಸ್ಕೊಡೋದನ್ನ ಯಾವ ರೀತಿ ಕಲ್ಸ್ಕೊಡೋದು, ವಿಡಿಯೋ ಮಾಡೋದು ಕಲ್ಸ್ಕೊಡೋದಿದೆ, ಎಡಿಟಿಂಗ್ ಮಾಡೋದು ಕಲ್ಸ್ಕೊಡೋದಿದೆ. ಡಿಫ್ರೆಂಟ್ ಆಗಿ ನಮ್ಮ ಕ್ಯಾಟಗರಿ ಬಗ್ಗೆ ಹೇಳ್ತೀವಿ. ನೀವು ಇವಾಗ ತಾನೇ ಹೇಳಿದೆ, ಅಡುಗೆ ಮಾಡೋದಿರ್ಬೋದು. ನೀವು ಟೀಚರ್ ಆದ್ರೆ ನೀವು ಟೀಚಿಂಗ್ ಒಂದು ಸ್ಮಾರ್ಟ್ ಇಟ್ಕೊಂಡ್ರೆ ಸಾಕು, ಸ್ಮಾರ್ಟ್ ಬೋರ್ಡ್ ಇಟ್ಕೊಂಡು, ಅಥವಾ ಟಿವಿ ಇದ್ರೆ ಸಾಕು. ಟಿವಿ ಮೂಲಕ ನೀವು ಒಂದು ಕ್ಯಾಮ್ರಾ ಇಟ್ಕೊಂಡು, ಮೊಬೈಲ್ ಕ್ಯಾಮ್ರಾನ ಟ್ರೈಪಾಡ್ ಹಾಕೊಂಡು ಎಜುಕೇಶನ್ ಬಗ್ಗೆ ನೆಕ್ಸ್ಟ್ ಎಕ್ಸಾಮ್ ಇದೇ ಬರುತ್ತೆ, ಇದೇ ಬ್ಲೂ ಪ್ರಿಂಟ್, ಇದ್ರ ಬಗ್ಗೆ ನೀವು ರಿಸರ್ಚ್ ಮಾಡಿ ನೋಡಿ, ಅದ್ರ ಬಗ್ಗೆ ಕಲ್ಸ್ಕೊಡೋದಿರ್ಬೋದು, ಮಾಡಬಹುದು. ಈ ರೀತಿ ಎಲ್ಲ ನೀವು ಮಾಡಿದ್ರೆ 100% ನಿಮ್ ಚಾನಲ್ ಏನಾಗುತ್ತೆ? ವೈರಲ್ ಆಗುತ್ತೆ. ಅರ್ಥ ಮಾಡ್ಕೊಂಡ್ರ? ಬರೀ 4 ಸೂತ್ರ ಅಲ್ಲ, ಇನ್ನೊಂದು 5ನೇ ಸೂತ್ರ ಇದೆ. ಆಲ್ರೆಡಿ ಭಾರತ ಸ್ವಲ್ಪ ಲೀಕ್ ಮಾಡ್ದ ಆ ಸೂತ್ರನ, ಅರ್ಥ ಆಯ್ತಾ? ಅದನ್ನ ಯಾರು ಬಳಸಕ್ ಹೋಗ್ಬೇಡಿ. ಬಟ್ ಅದು ಬಳಸಿದ್ರೆ ಬೇಗ ಮೇಲೆ ಬರ್ತೀರಾ, ಬಟ್ ಆದಷ್ಟು ಬೇಗ ಕೆಟ್ಟ ಹೆಸರು ಕೂಡ ತಗೊಂತೀರಾ. ಓಕೆನಾ? ಯಾವ್ದು ಅಂತ ಹೇಳ್ತೀನಿ, ಜಾಸ್ತಿ ಬಳಸ್ಬೇಡಿ ಅಂತಾನೆ ಮೆನ್ಷನ್ ಮಾಡ್ತಾ ಇದೀನಿ. ಬಟ್ ನಮ್ ಕನ್ನಡ ಯೂಟ್ಯೂಬರ್ಸ್ಗಳು ತುಂಬಾ ಜನ ಬಳಸಿ ಬರೋದಕ್ಕಿಂತ ಎಷ್ಟೊಂದು ಚಾನಲ್ಗಳು ವೈರಲ್ ಮಾಡ್ಕೊಂಡಿದ್ದಾರೆ. ಅರ್ಥ ಆಯ್ತಾ? ಉದಾಹರಣೆ ಕೊಡ್ತಾ ಇದೀನಿ, ಸುಳ್ಳು ಹೇಳೋದು. ಹೌದು ಸ್ನೇಹಿತರೆ, ಸುಳ್ಳು ಹೇಳೋದು. ಉದಾಹರಣೆಗೆ ಈ ಒಂದು ಆ್ಯಪ್ ಇಂದ ಇಷ್ಟು ಅರ್ನ್ ಮಾಡಿದೆ ನಾನು, ನೀವು ಕೂಡ ಅರ್ನ್ ಮಾಡಿ ಅಂತ ಸುಳ್ಳು ಹೇಳೋದು. ಆ ಲಾಸ್ಟಲ್ಲಿ ಹೋಗ್ಬಿಟ್ಟು ಇದನ್ನ ಬೈ ಮಾಡ್ಬೇಕು ನಾವು, ಇದಕ್ಕೆ ದುಡ್ಡು ಕಟ್ಬೇಕು ನಾವು ಅಂತ ಲಾಸ್ಟಲ್ಲಿ ಹೇಳೋದು, ಮೆನ್ಷನ್ ಮಾಡೋದು. ಫಸ್ಟ್ ಏನ್ ಹೇಳೋದು? ಇದ್ರಲ್ಲಿ ದುಡ್ಡು ಮಾಡ್ಬೋದು ಅಂತ ಹೇಳ್ಬಿಡೋದು. ಲಾಸ್ಟಲ್ಲಿ ನೋಡ್ರೆ ಆತರ ಇದು ಕೊಡೋದು. ಆಮೇಲೆ ಉದಾಹರಣೆಗೆ ಇನ್ನೊಂದು ಹೇಳ್ತೀನಿ, ಚಾನಲ್ ಮಾಡಿ, ಕಾರ್ಟೂನ್ ಚಾನಲ್ ಮಾಡಿ, ನಿಮ್ಗೆ ಲಕ್ಷ ವ್ಯೂ ಬರುತ್ತೆ. ಆ ವ್ಯಕ್ತಿ ಏನಿರ್ತಾನೆ, ಈಗ ನಾವೇ ಅನ್ಕೊಳ್ಳಿ, ಬರತಾನೆ ಹೇಳ್ತಾ ಇದ್ದೇನೆ, ನೋಡಿ ಈ ತರ ಚಾನಲ್ ಮಾಡೋ ಸರ್ ನೋಡಿ, ವ್ಯೂಸ್ ನೋಡಿ ಲಕ್ಷ ಹೋಗ್ತಿದೆ. ಈ ಚಾನಲ್ ಅಂತೂ ಇವತ್ತು ನಾಳೆ ನಮ್ಮ ಏನು ವಿಜಯನಗರದಲ್ಲಿ ಬಿಲ್ಡಿಂಗ್ ತಗೊಳ್ಬೇಕು ಅಂತಿದ್ದಾರೆ, ಅಷ್ಟು ದುಡ್ಡು ಬರ್ತಾ ಇದೆ ಅವ್ರಿಗೆ, ಇನ್ಕಮ್ ಟ್ಯಾಕ್ಸ್ ಕೂಡ ರೈಡ್ ಆಗ್ತಾ ಇದೆ, ಹಾಗೆ ಹೀಗೆ ಅಂತ ನಿನ್ನ ಪುಸ್ಲಾಯಿಸ್ತಾರೆ ಸುಳ್ಳು ಹೇಳಿ. ಓಕೆ, ಬಟ್ ಅವ್ರು ಬರೋದ್ ಮಾತ್ರ ಆ ವಿಡಿಯೋ ಆ ಚಾನಲೇ ಮಾಡಲ್ಲ. ಗೊತ್ತವನಿಗೆ ಫೇಸ್ ತೋರಿಸಿ ವಾಯ್ಸ್ ಕೊಟ್ಟು ಮಾಡಿದ್ರೆ ಚಾನಲ್ ಮಾಡೋ ಆಗುತ್ತೆ ಅಂತ. ಆದ್ರೂ ಕೂಡ ವ್ಯೂಸ್ ತೊಗೊಳೋ ಸರ್, ನಿಮ್ಮ ಹತ್ರ ಅದೊಂದು 2 ಲಕ್ಷ ವ್ಯೂಸ್ ಹೋಯ್ತು ಅನ್ಕೊಳ್ಳಿ, 2-3 ಲಕ್ಷ, 40ರಿಂದ 50,000 ರೂಪಾಯಿ ದುಡಿತಾನೆ ಅವನೊಂದು ವಿಡಿಯೋ ಇದ್ದಾನೆ. ಸುಳ್ಳು ಹೇಳಿ ಅಲ್ವಾ? ಇದು ಸುಳ್ಳು ಹೇಳೋದು. ನಾವು ಉದಾಹರಣೆ ಕೊಟ್ಟ, ಇದನ್ನ ಯಾರು ಬಳಸಕ್ ಹೋಗ್ಬೇಡಿ. ಯಾಕಂದ್ರೆ ಇದನ್ನ ರಿಪೋರ್ಟ್ ಮಾಡಿ ಕೂಡ ಚಾನಲ್ನ ಡಿಲೀಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಇದನ್ನ ನಾನು ರೆಕಮೆಂಡ್ ಮಾಡಿಲ್ಲ. ಓಕೆ, ಎಲ್ಲಿ ಬೇಕೋ ಅಲ್ಲಿ 1-2 ಸುಳ್ಳು ಹೇಳಿದ್ರೆ ಪರವಾಗಿಲ್ಲ. ಚಾನಲ್ ಪೂರ್ತಿ ಸುಳ್ಳು ಹೇಳ್ಕೊಂಡು ಬಂದ್ರೆ ನಿಮ್ಗೆ ಚಾನಲ್ಗೆ ಎಫೆಕ್ಟ್ ಆಗುತ್ತೆ. ಆಮೇಲೆ ನಿಮ್ನ ಯಾರು ನಂಬೋಕ್ ಹೋಗಲ್ಲ ಫ್ಯೂಚರ್ ನಲ್ಲಿ. ಓಕೆ, ಈ ಯೂಟ್ಯೂಬರ್ಗೆ ಏನೋ ಗೊತ್ತಿಲ್ಲ, ಬರೀ ಸುಳ್ಳು ಹೇಳ್ತಾ ಇರ್ತಾನೆ ಅವ್ನು ವ್ಯೂಸ್ಗೋಸ್ಕರ ಅಂತ. ನೆಕ್ಸ್ಟ್ ಈ ಸ್ಟಾರ್ಟಿಂಗ್ ವ್ಯೂಸ್ ಬಂದ್ಬಿಡುತ್ತೆ, ಫೈನಲ್ ಅಲ್ಲಿ ವ್ಯೂಸ್ ಬಿದ್ದೋಗುತ್ತೆ. ಓಕೆನಾ? ಅರ್ಥ ಮಾಡ್ಕೊಳ್ಳಿ. ಈ ರೀತಿ ಕೂಡ ಆಗುತ್ತೆ ಮುಂದೆ ಚಾನಲ್. ಅದಕ್ಕೋಸ್ಕರ ಈ ಸೂತ್ರ ನಾನು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಯಾರಲ್ಲಿ 4 ಸೂತ್ರ ಮಾತ್ರ ಮೆನ್ಷನ್ ಮಾಡಿದ್ವಿ, ಈ 5ನೇ ಸೂತ್ರ ಮೆನ್ಷನ್ ಮಾಡಿಲ್ಲ. ನಿಮ್ಗೂ ಕೂಡ ಬಳಸಕ್ ಹೋಗ್ಬೇಡಿ ಅಂತಾನೆ ರೆಕಮೆಂಡ್ ಮಾಡ್ತೀನಿ. ಯಾಕಂದ್ರೆ ನಿಮ್ಗೆ ಅರ್ಥ ಆಗ್ಬೇಕು, ಇದು ಒಂದು ಸೂತ್ರ ಇದೆ, ಯೂಟ್ಯೂಬರ್ ಬಳಸ್ತಾ ಇದಾರೆ, ಇದ್ ನೀವು ಮೆನ್ಷನ್ ಮಾಡಿಲ್ಲ ಅಂತ ನಾಳೆ ದಿವಸ ಹೇಳ್ಬೇಡ್ದಲ್ವಾ? ಈ 5 ಸೂತ್ರದ ಮೇಲೆನೆ ಈ ಕನ್ನಡ ಯೂಟ್ಯೂಬ್ ಚಾನಲ್ಗಳು ಆಗಿರ್ಬೋದು, ನಮ್ಮ ಇಡೀ ಇಂಡಿಯಾದಲ್ಲೇ ಅಲ್ಲ, ಇಡೀ ವರ್ಲ್ಡ್ ವೈಡ್ ಲೆಕ್ಕಕ್ಕೆ ನಡೀತಾ ಇರೋದು. ಓಕೆನಾ? ನೀವು ಬೇಕಾದ್ರೆ ನೋಡಿ, ಯಾರನ್ನ ತೆಗೀರಿ, ಒಂದು ಹ್ಯಾಪಿಯಾಗಿ ಅವ್ರು ಖುಷಿಯಾಗಿರೋದು, ಅವರು ಖುಷಿ ಬಿಲ್ಡಿಂಗ್ ತಗೊಂಡಿದ್ದು, ಗ್ರೂಪ್ ವೇಷ ಮಾಡೋದು, ಹ್ಯಾಪಿ. ಓಕೆ, ಏನು ಖುಷಿಯಾಗಿರೋದು. ಇನ್ನೊಂದು ಅಳೋದು, ಏನಾದ್ರು ಅವ್ರ ದುಃಖ ಕಷ್ಟ ಹೇಳ್ಕೊಳೋದು, ನಮ್ದು ಬೆಕ್ ಸತ್ತೋಯ್ತು, ನಮ್ ನಾಯಿ ಸತ್ತೋಗ್ಬಿಡ್ತು, ನಾನು ಇಷ್ಟು ಹೌದು, ಅವ್ರ ದುಃಖನ ತೋಡ್ಕೊಂತಾ ಇರ್ತಾರೆ, ವಿಡಿಯೋ ವೈರಲ್ ಮಾಡ್ಕೊಂತಾ ಇರ್ತಾರೆ. ಓಕೆ, ಇನ್ನೊಂದು ಏನ್ ಹೇಳಿದೆ, ಏನು ಕಲ್ಸೋದು ಯಾವ ರೀತಿ ಬೇಕು ಆ ರೀತಿ ಕಲ್ಸಿ, ಏನಾರ ಟ್ರೈನಿಂಗ್ ಮಾಡಿ, ಹಿಂಗ್ ಮಾಡಿ ಹಂಗ್ ಮಾಡಿ ಯೂಟ್ಯೂಬ್ ಅಂತ ಹೇಳ್ಕೊಡೋದ್ರಿಂದ ಹಿಡಿದು, ನೀವು ಯಾವ್ದು ಬೇಕಾದ್ರೆ ಅಡುಗೆಯಿಂದ ಹಿಡಿದು ಎಂಬ್ರಾಯ್ಡಿಂಗು, ಟೈಲರಿಂಗು, ಏನಾದ್ರು ಆಗುತ್ತೆ. ಸಮಥಿಂಗ್ ಕಲ್ಸೋದಂದ್ರೆ ಎಲ್ಲ ಆಗುತ್ತೆ. ಆಮೇಲೆ ಭಯ ಬೀಳಿಸೋದು. ಓಕೆ, ಭಯ ಬೀಳಿಸಿ ವಿಡಿಯೋ ಮಾಡೋದು. ಈ ತರ ವ್ಯೂಸ್ ಬರೋದಿಲ್ಲ, ಹಿಂಗಾಗೋಯ್ತು, ಈ ಸೆಟ್ಟಿಂಗ್ಸ್ ಆನ್ ಮಾಡ್ಕೊಂಡ್ರೇನೆ, ಇಲ್ಲ ನಿಮ್ ಕತೆ ಮುಗೀತು, ನಿಮ್ ಯೂಟ್ಯೂಬ್ ಚಾನಲ್ ಮುಗೀತು, ಭಯ ಬೀಳಿಸತ್ತಾನೆ ಇದು. ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಇದನ್ನ ನನ್ನ ತಮ್ಮನಿಲ್ ಎಲ್ಲಾರ ತಮ್ಮನಿಲ್ ಗಮನಿಸ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಈ 3 ವರ್ಷದಲ್ಲಿ ಇಷ್ಟನ್ನ ಇಟ್ಕೊಂಡೇ ಯೂಟ್ಯೂಬರ್ಸ್ಗಳು ಆಟ ಆಡ್ತಾ ಇರೋದು, ಈ ಸೂತ್ರಗಳು ಇಟ್ಕೊಂಡು. ಈ ಸೂತ್ರ ನೀವು ಇಟ್ಕೊಳ್ಳಿ, 100% ನಿಮ್ಮ ಚಾನಲ್ ಕೂಡ ಗ್ರೋತ್ ಆಗುತ್ತೆ. ಓಕೆನಾ? ಅವಾಗ ಬೇಗ ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಬಟ್ ಹೇಳಿದ್ನಲ್ಲ, 5ನೇ ಸೂತ್ರ ಮಾತ್ರ ಇನ್ನೊಂದು ಮೆನ್ಷನ್ ಮಾಡ್ತಾ ಇಲ್ಲ. ಓಕೆ, ಇಲ್ಲೂ ಕೂಡ ನಾನು ಮೆನ್ಷನ್ ಮಾಡಲ್ಲ, ಆದ್ರೂ ಗೊತ್ತಿರಬೇಕು ಅಂತ ಹೇಳಿದೀನಿ. ನಿಮ್ಗೂ ಅರ್ಥ ಆಗಿರುತ್ತೆ, ಯಾವ ಯೂಟ್ಯೂಬರ್ಗಳು ಈ ತರ ಫೇಕ್ ಆಗಿ ವಿಡಿಯೋ ಮಾಡ್ತಾ ಇದ್ರು ಅಂತ ನಿಮ್ಗೂ ಈಗಾಗಲೇ ಅರ್ಥ ಆಗಿರುತ್ತೆ. ಓಕೆನಾ?
ಬನ್ನಿ ಇವಾಗ ವಿಡಿಯೋ ಎಲ್ಲ ಅರ್ಥ ಆಯ್ತಲ್ವಾ ನಿಮಗೆ? ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ. ಓಕೆ, ಆಗಲೇ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋಗೆ ಏನು ಮಾಡೋಣ. ಓಕೆ ಪಾ, ಹೋಪ್ ನಿಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತಂತ ಅನ್ಕೊಂಡಿದ್ದೀನಿ. ಈ ರೀತಿ ವಿಡಿಯೋಸ್ ಬೇಕಂದ್ರೆ ಇದೇ ಹಂಗೆ ಪ್ರೋತ್ಸಾಹ ಕೊಡಿ. ಯಾರೇ ಸಿಂಪಲ್ ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಲೈಕ್ ಮಾಡ್ರೆ, ಶೇರ್ ಮಾಡಿ, ಕಾಮೆಂಟ್ ಮಾಡ್ರೆ, ಇಷ್ಟ ಇಷ್ಟ ಮಾಡ್ರೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಬಳಸಿ ವಿಡಿಯೋ ಮುಗಿಸ್ತಾ ಇದೀನಿ. ಜಯ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದೆ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.